ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಮೇಲೆ ವಿಶೇಷ ಒಲವಿದೆ. ಗಿಲ್ಲಿಯಂತಹ ಹುಡುಗ ಬೇಕು ಎಂದಿದ್ದ ರಕ್ಷಿತಾ ಈಗ ಗಿಲ್ಲಿಗೆ ಐ ಲವ್ ಯುವರ್ ಲೈಫ್ ಎಂದು ಹೇಳಿದ್ದಾರೆ. ಗಿಲ್ಲಿಯವರ ತರಲೆ ಸ್ವಭಾವ ರಕ್ಷಿತಾಗೆ ಇಷ್ಟವಾಗಿದೆ. ಎಸ್, ರಕ್ಷಿತಾ ಅವರು ಗಿಲ್ಲಿ ನಟನಿಗೆ ಐ ಲವ್ ಯುವರ್ ಲೈಫ್ ಎಂದು ಹಾಡು ಹೇಳಿದ್ದಾರೆ. ಇದನ್ನು ಕೇಳಿ ಕಾವ್ಯ ಶಾಕ್ ಆಗಿದ್ದಾರೆ. ರಕ್ಷಿತಾ ಏನು ಹೇಳುತ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಕೆ ಕಾವ್ಯ ಅವರಿಗೆ ಸ್ವಲ್ಪ ಸಮಯವೇ ಬೇಕಾಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿ ಇಬ್ಬರು ಭರ್ಜರಿ ಮನರಂಜನೆ ನೀಡುತ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ಒಂದು ರೀತಿ ಇದ್ದರು, ಆದರೆ ಈಗ ಅವರ ಆಟ ಸಂಪೂರ್ಣ ಬದಲಾಗಿದೆ. ಇತ್ತೀಚೆಗೆ ಮಾತನಾಡುವಾಗ ರಕ್ಷಿತಾ ಶೆಟ್ಟಿ ಅವರು ನನಗೆ ಗಿಲ್ಲಿ ರೀತಿಯ ಹುಡುಗ ಬೇಕು ಅಂತ ಹೇಳಿದ್ದರು. ಇದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಗಿಲ್ಲಿ ರೀತಿಯ ಹುಡುಗನೇ ಬೇಕು ಅಂತ ರಕ್ಷಿತಾ ಶೆಟ್ಟಿ ಹೇಳೋದಕ್ಕೆ ಒಂದು ಕಾರಣವೂ ಇದೆ. ಅದೇನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರಿಗೆ ತರ್ಲೆ ಮಾಡೋ ಹುಡುಗ ಅಂದರೆ ತುಂಬಾನೇ ಇಷ್ಟ ಅಂತೆ. ಗಿಲ್ಲಿ ನಟ ಇಡೀ ದಿನ ಮನೆಯಲ್ಲಿ ತರ್ಲೆ ಮಾಡ್ತಾನೆ ಇರ್ತಾರೆ. ಇದು ರಕ್ಷಿತಾ ಅವರಿಗೆ ಸಖತ್ ಇಷ್ಟ ಆಗಿದೆ. ಈಗ ಗಿಲ್ಲಿ ಜೀವನವನ್ನ ಇಷ್ಟಪಡುತ್ತೇನೆ ಅಂತ ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ದಾರೆ. ಹೌದು, ಹೊಸ ವರ್ಷದ ಸಂದರ್ಭದಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದೇ ವೇಳೆ ರಕ್ಷಿತಾ ಶೆಟ್ಟಿ ಅವರು ಐ ಲವ್ ಯುವರ್ ಲೈಫ್ ಎಂದು ಗಿಲ್ಲಿ ಬಳಿ ಹಾಡು ಹೇಳಿದ್ದಾರೆ. ರಕ್ಷಿತಾ ಅವರು ಹೇಳಿದಂತ ಈ ಮಾತನ್ನ ಕೇಳಿ ಕಾವ್ಯ ಒಂದು ಕ್ಷಣ ಶಾಕ್ ಆಗ್ತಾರೆ. ಹಾಗೆ ರಾಶಿಕಾ ಅವರ ಎಕ್ಸ್ಪ್ರೆಷನ್ ಕೂಡ ಬದಲಾಗುತ್ತೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಜೋಡಿಯನ್ನ ವೀಕ್ಷಕರು ಕೂಡ ಇಷ್ಟಪಡ್ತಾರೆ. ಗಿಲ್ಲಿ ರಕ್ಷಿತಾಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ರು. ರಕ್ಷಿತಾ ಮಾತ್ರ ಒಂದು ದಿನಾನು ಎದುರು ಮಾತಾಡಿಲ್ಲ. ಆದ್ರೆ ಈ ಬಾರಿ ಗಿಲ್ಲಿಗೆ ಸಖತ್ ಚಮಕ್ ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಇಲ್ಲಿ ಅಂತ ಎಲ್ಲಾ ಕಡೆ ಕಾಣಿಸಿಕೊಳ್ಳುವ ಸ್ಪರ್ಧಿಗಳಂದ್ರೆ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ. ಗಿಲ್ಲಿ ರಕ್ಷಿತಾನ ಎಷ್ಟೇ ಗೋಳು ಹೊಯ್ಕೊಂಡ್ರು ರಕ್ಷಿತಾ ಮಾತ್ರ ಗಿಲ್ಲಿಯನ್ನ ಬಿಡೋದೇ ಇಲ್ಲ. ಯಾವಾಗ್ಲೂ ಗಿಲ್ಲಿ ಬೆಂಬಲಕ್ಕೆ ರಕ್ಷಿತಾ ಸದಾ ನಿಲ್ತಾರೆ. ಇದೇ ಕಾರಣಕ್ಕೆ ಗಿಲ್ಲಿ ರಕ್ಷಿತಾಗೆ ವಂಶದ ಕುಡಿ ಅಂತ ಹೆಸರನ್ನ ಇಟ್ಟಿರ್ತಾರೆ. ಇನ್ನು ರಕ್ಷಿತಾ ಹಾಗೂ ಗಿಲ್ಲಿ ಎಲ್ಲಾ ಕಡೆ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಗಿಲ್ಲಿ ಯಾವಾಗ್ಲೂ ರಕ್ಷಿತಾ ಅವರ ಕಾಲೆಳಿತಿರ್ತಾರೆ. ಯಾವಾಗ್ಲೂ ರಕ್ಷಿತಾ ಜೊತೆ ತರ್ಲೆ ತಮಾಷೆ ಮಾಡ್ತಿರ್ತಾರೆ. ಅದೇ ರೀತಿ ಜನರಿಂದ ಓಟ್ ಕೇಳೋ ನೆಪದಲ್ಲಿ ರಕ್ಷಿತಾ ಅವರ ದಾರಿ ತಪ್ಪಿಸುವಂತೆ ಡೈಲಾಗ್ ಹೇಳಿಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, 13 ವಾರಗಳಿಂದ ನನ್ನನ್ನು ಸೇವ್ ಮಾಡಿರುವ ಕರ್ನಾಟಕದ ಜನರೇ, ನಾನು ಇಲ್ಲಿ ಚೆನ್ನಾಗಿ ಆಟ ಆಡಲಿ ಅಂತ ನನ್ನನ್ನು ಸೇವ್ ಮಾಡಿ ಉಳಿಸಿದ್ದೀರಿ. ಆದ್ರೆ ನಾನು ನಿದ್ದೆ ಮಾಡಿಕೊಂಡು ಇದ್ದೇನೆ. ನೆಕ್ಸ್ಟ್ ಟೈಮ್ ಓಟ್ ಹಾಕುವಾಗ ಯೋಚನೆ ಮಾಡಿ ಅಂತ ಗಿಲ್ಲಿ ರಕ್ಷಿತಾಗೆ ಡೈಲಾಗ್ ಹೇಳಿಕೊಟ್ಟಿರ್ತಾರೆ. ಇನ್ನು ರಕ್ಷಿತಾ ಕೂಡ ಗಿಲ್ಲಿ ಹೇಳಿದಂತೆ ಕ್ಯಾಮರಾ ಮುಂದೆ ಬಂದು ನಿಂತು ಒಂದೊಂದೇ ವಾಕ್ಯವನ್ನ ರಿಪೀಟ್ ಮಾಡಿದ್ದಾರೆ. 13 ವಾರಗಳಿಂದ ನನ್ನನ್ನು ಸೇವ್ ಮಾಡಿದ ಕರ್ನಾಟಕದ ಜನರೇ, ನಾನು ಇಲ್ಲಿ ಚೆನ್ನಾಗಿ ಆಟ ಆಡಲಿ ಅಂತ ನನ್ನನ್ನ ಸೇವ್ ಮಾಡ್ತಾ ಬಂದಿದ್ದೀರಿ ಎಂದು ಅಲ್ಲಿಯವರೆಗೂ ಡೈಲಾಗ್ ಅನ್ನ ಕರೆಕ್ಟ್ ಆಗಿ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿಗೆ ಚಮಕನ್ನ ಕೊಡ್ತಾರೆ. ಆದ್ರೆ ನಾನು ಇಲ್ಲಿ ನಿದ್ದೆ ಮಾಡಿಕೊಂಡಿದ್ದೇನೆ, ನನಗೆ ವೋಟ್ ಹಾಕಬೇಡಿ ಅಂತ ಹೇಳುವ ಲಾಸ್ಟ್ ಡೈಲಾಗ್ ಅನ್ನ ಬದಲಿಸಿದ್ದಾರೆ. ನೆಕ್ಸ್ಟ್ ಟೈಮ್ ವೋಟ್ ಹಾಕುವಾಗ ಯೋಚನೆ ಮಾಡಿ ಅನ್ನುವ ಬದಲು ಇನ್ನು ಮುಂದೆನೂ ಕೂಡ ನನಗೆ ವೋಟ್ ಹಾಕ್ತಾನೆ ಇರಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು, ವಿಡಿಯೋ ನೋಡಿದಂತಹ ವೀಕ್ಷಕರು ರಕ್ಷಿತಾ ಹಾಗೂ ಗಿಲ್ಲಿ ತಮಾಷೆಯನ್ನ ಮೆಚ್ಚಿಕೊಂಡಿದ್ದಾರೆ. ಇನ್ನು ಕೆಲವರು ಬಿಗ್ ಬಾಸ್ ಸೀಸನ್ 12 ನಾವು ನೋಡ್ತಿರೋದೇ ರಕ್ಷಿತಾ ಹಾಗೂ ಗಿಲ್ಲಿಗಾಗಿ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಮಾಳುಗೆ ಹಾಕ್ತಿದ್ದಂತಹ ವೋಟ್ಗಳೆಲ್ಲ ಇನ್ನು ಮುಂದೆ ರಕ್ಷಿತಾಗೆ ಹಾಕ್ತಿವಿ ಅಂತ ವೀಕ್ಷಕರು ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಇನ್ನು ಗಿಲ್ಲಿ ಮೇಲೆ ರಕ್ಷಿತಾಗೆ ಪ್ರೀತಿ ಇರೋದು ನಿಜ. ಹೌದು, ರಕ್ಷಿತಾ ಬಿಗ್ ಬಾಸ್ ಮನೆ ಪುಟ್ಟಿ. ರಘು, ಮಾಳು ಹಾಗೂ ಸೂರಜ್ ಅವರನ್ನು ತಂಗಿಯಂತೆ ನೋಡ್ತಿದ್ರು. ಸೂರಜ್ ಹಾಗೂ ಮಾಳು ಹೊರಗೆ ಹೋಗಿದ್ದು ಮಾಳುವನ್ನು ರಕ್ಷಿತಾ ಮಿಸ್ ಮಾಡಿಕೊಳ್ತಿದ್ದಾರೆ. ಆದ್ರೆ ಗಿಲ್ಲಿಯನ್ನು ರಕ್ಷಿತಾ ಎಂದೂ ಬಿಟ್ಟು ಕೊಟ್ಟಿಲ್ಲ. ಬಿಗ್ ಬಾಸ್ ಫಿನಾಲೆಯಲ್ಲಿ ಗಿಲ್ಲಿ ಪಕ್ಕದಲ್ಲಿ ತಾನೇ ಇರಬೇಕು ಎನ್ನುವ ಆಸೆಯಲ್ಲಿ ರಕ್ಷಿತಾ ಇದ್ದಾರೆ. ಆದ್ರೆ ಗಿಲ್ಲಿ ಸಂಪೂರ್ಣ ಸಪೋರ್ಟ್ ಕಾವ್ಯಗೆ ಇರೋದು ರಕ್ಷಿತಾಯಿಂದ ಸಹಿಸಿಕೊಳ್ಳಕ್ಕೆ ಆಗ್ತಿಲ್ಲ. ಹಾಗಾಗಿ ಕಾವ್ಯ ಕಂಡ್ರೆ ರಕ್ಷಿತಾ ಉರಿದು ಬೀಳ್ತಾರೆ. ಇನ್ನು ರಕ್ಷಿತಾ ಅವರಿಗೆ ಮದುವೆ ಆಗುವ ಹುಡುಗ ಗಿಲ್ಲಿ ತರ ಇರಬೇಕು ಅಂತ ಹೇಳಿದ್ರು. ಆದ್ರೆ ಗಿಲ್ಲಿ ಅಲ್ಲ ಅಂತ ಕೂಡ ಹೇಳಿದ್ರು. ಈಗ ಗಿಲ್ಲಿಗೆ ಐ ಲವ್ ಯುವರ್ ಲೈಫ್ ಎಂದು ಹೇಳಿದ್ದಾರೆ. ಸದ್ಯಕ್ಕೆ ಈ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಿತಾಗೆ ನಿಜವಾಗ್ಲೂ ಗಿಲ್ಲಿ ಮೇಲೆ ಲವ್ ಆಗಿದ್ಯಾ, ಇಲ್ಲ ಇವರಿಬ್ಬರ ನಡುವೆ ಇರೋದು ಬರೀ ಫ್ರೆಂಡ್ಶಿಪ್ ಅಷ್ಟೇನಾ? ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.